ಎಲ್ರಿಗೂ ನಮಸ್ಕಾರ. ನಾನು ಎಲ್ಲರಿಗೂ ನಿಮ್ಮ ಪ್ರೋಗ್ರಾಮ್ ಸೂರ್ಯ ಜಾಸ್ತಿ ಮಾಡಿಲ್ಲ, ಎಷ್ಟೊಂದು ಜನ ನೋಡಿ ಖುಷಿ ಆಯಿತು. ಸೊ ಈ ನಾವು ಚಾರ್ಜ್ ತಗೊಂಡಾಗಿಂದ ನಾನು ಸೆಕೆಂಡ್ ಡೇನೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಿದ್ದೆ. ಇನ್ನೂ ಪ್ರೋಗ್ರಾಮ್ ಅರ್ಥ ಆಗಿರಲಿಲ್ಲ, ಆವಾಗಲೇ ಇವರಿಬ್ಬರು ಬಂದರು. ಸೊ ಇನ್ನೂ ಪ್ರೋಗ್ರಾಮ್ ಅರ್ಥ ಮಾಡ್ಕೊಂಡು, ಯಾಕಂದ್ರೆ ದೊಡ್ಡ ಪ್ರೋಗ್ರಾಮು ಎಲ್ರಿಗೂ ಗೊತ್ತಿರೋದು, ತುಂಬ ಇಂಪಾರ್ಟೆಂಟ್ ಪ್ರೋಗ್ರಾಮು, ದೊಡ್ಡ ಪ್ರೋಗ್ರಾಮ್ ಅಂತ. ಸೊ ಇಟ್ ಟೇಕ್ಸ್ ಇಟ್ಸ್ ಟೈಮ್. ಬಟ್ ನಿಮ್ಮ ಸಮಸ್ಯೆಗಳನ್ನ ಒಂದೊಂದಾಗಿ ಪ್ರಯತ್ನ ಮಾಡ್ಕೊಂಡು ಬಂದ್ವಿ. ಮೊನ್ನೆ ಮಾನ್ಯ ಸಚಿವರು ಹೇಳಿದ್ದಾರೆ ನಿಮಗೆ 23-24 ನಾನು ಕೊಡೋಕೆ ಒಪ್ಪಿದ್ದೀನಿ ಅಂತ ಮೀಟಿಂಗಲ್ಲಿ. ಆ ನಂತರ ನಾನು ಸ್ಟಡಿ ತಂಡಗಳನ್ನ 4 ತಂಡಗಳನ್ನ ಪ್ರೆಸ್ ರಿಲೀಸರು ಮಾಡಿದ್ದಾರೆ. ನಮ್ಮ ತಂಡ ಆಲ್ರೆಡಿ ಇವತ್ತು ತಮಿಳ್ನಾಡು ಇರ್ತೀವಿ. ಅದು ಮುಂದಿನ ದಿನಗಳ ಬರ್ತದೆ. ನೀವು ಆ ತಂಡವನ್ನು ನಿಮ್ಮ ಹತ್ರ ಇರೋ ತಂಡವನ್ನು ಹೇಗೆ ನಡೆಸ್ಕೊಂಡು ಹೋಗ್ತದೆ. ನಾವು ಅಲ್ಲಿಂದ ನಾವು ಪ್ರಿವೆನ್ಷನ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಕೇರಿಗೆ ಬೇಕಾಗುವಂಥ ಬಜೆಟ್ ಕಮ್ಮಿ ಆಗುತ್ತೆ, ಕೇರಿಗೆ ಬರೋ ಜನನೂ ಕಮ್ಮಿ ಆಗ್ತಾರೆ. ನೀವು ಪ್ರಿವೆನ್ಷನ್ ಜಾಸ್ತಿ ಮಾಡಬೇಕು. ಆನಂತರ ಇವ್ರಿಗೆ ಡಿಸ್ಕಸ್ ಮಾಡ್ತಾ ಇರೋದಷ್ಟು ಪಾಲಿಸಿ ಡಿಸಿಷನ್. ನನಗೆ ಅಧಿಕಾರ ಇರೋದು ಕಾರ್ಯಕ್ರಮದ ಬಗ್ಗೆ ಮಾತಾಡೋಕ್ಕೆ. ಪಾಲಿಸಿ ಡಿಸಿಷನ್ ಅವಾಗಲೇ ನಮ್ಮ ಸಿ ಎ ಅವರು ಹೇಳಿದರು. ಸರ್ಕಾರ ಹಂತದಲ್ಲಿ ಮಾನಸ ಅವ್ರಿಗೆ ಅರ್ಥ ಆಯಿತು ಪಕ್ಕಂತ ಬರೋದಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ರು. ಅರ್ಥ ಆಯ್ತಾ? ಸೊ ನಮ್ಮ ಹಂತದಲ್ಲಿ ಬಟ್ ನಾವು ಇದನ್ನ ಈ ಕಾರ್ಯಕ್ರಮನ ನಿಮಗೆ ನೀವೆಲ್ಲರೂ ಸಿಕ್ಕಿಲ್ಲ, ಯಾರನ್ನ ಸಿಕ್ಕಿದ್ದಾರೆ. ವಿ ಆರ್ ಟ್ರೈಂಗ್ ಟು ಸಾಲ್ವ್ ಆಲ್ ದ ಇಶ್ಯೂಸ್ ಒನ್ ಬೈ ಒನ್. ಆಮೇಲೆ ವಿ ಆರ್ ಆಲ್ಸೋ ಟ್ರೈಂಗ್ ಟು ಇಂಪ್ರೂವ್ ದ ಪ್ರೋಗ್ರಾಮ್. ನಾವು ಡಿಜಿಟಲೈಸ್ ಮಾಡ್ತಾ ಇದ್ದೀವಿ, ಈ ಔಷಧ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆ ಹೊಸ ಇಂಡಿಕೇಟರ್ಸ್ ಬಂತು, ನಿಮ್ಗೆ ಕನ್ಫ್ಯೂಸ್ ಆಯಿತು, ಅದಕ್ಕೆ ಬೇಡ ಅಂತ ಹಳೆದಕ್ಕೆ ಹೋದ್ವಿ. ಹೊಸದು ಮಾಡಬೇಕಾದ್ರೂ ತಾತ್ವಿಕವಾಗಿ ಎಲ್ಲರ ಜೊತೆ ಚರ್ಚೆ ಆಗ್ಬೇಕಂತೂ ಗೊತ್ತು ನಮಗೆ. ನಿಮ್ಮ ಅಸೋಸಿಯೇಷನ್ ಜೊತೆ ಚರ್ಚೆ ಮಾಡಿ ಹೊಸದು ಏನಾದ್ರು ಇಂಡಿಕೇಟರ್ ಬೇಕಂದ್ರೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಏನಾದ್ರು ಎಕ್ಸ್ಟ್ರಾ ಬೇಕಾದ್ರೆ ಅದ್ರ ಜೊತೆಗೆ ಈ ನಮ್ಮ ಬಯೋಮೆಟ್ರಿ ಅದು ಇದು ಬಂದಿತ್ತು, ಅದು ಎಲ್ಲರೂ ಯಾರು ಮಾಡ್ತಿಲ್ಲ, ನಮ್ಮವರು ಮಾಡ್ತಾ ಇಲ್ಲ. ಯಾರಿಗೂ ಕಟ್ ಮಾಡ್ಬೇಕಂತ ಹೇಳ್ತಿಲ್ಲ. 15ನೇ ಫೈನಾನ್ಸ್ FC ದುಡ್ಡು ಅದನ್ನು ಪ್ರಾಬ್ಲಮ್ ಆಯಿತು, ಅದನ್ನು ಬೇರೆ ಆಯಿತು. ಅಸೋಸಿಯೇಷನ್ ಫಾಲೋಅಪ್ ಮಾಡಿದ್ರೆ ನಾವು ಫಾಲೋಅಪ್ ಮಾಡಿದ್ವಿ. ಸೊ ನಡೀತಾ ಇದ್ದಾವೆ. ಬಟ್ ಅಕ್ಯುಮುಲೇಟ್ ಆಗಿಬಿಟ್ಟಿದೆ ಪ್ರಾಬ್ಲಮ್ಗಳು. ನೀವು ಹೇಳೋದು ನೋಡಿದರೆ ಒಂದೊಂದೇ ಕಮ್ಮಿ ಆಗುತ್ತೆ. ಬಟ್ ನಾವು ಖಾಲಿ ಅಂತೂ ಕೂತಿಲ್ಲ. ಓಕೆ, ಅಧಿಕಾರಿಗಳಂತ ಹೇಳ್ಬಿಟ್ಟು ಜಡ್ಲಿಕೊಂಡು ಯಾರೋ ಕೂತಿಲ್ಲ, ನಾವು ಕೆಲಸ ಮಾಡ್ತಿದ್ದೀವಿ. ಅದು ಮಾತ್ರ ಧೈರ್ಯವಾಗಿ ಹೇಳ್ತೀನಿ, ಬೇಕಾದ್ರೆ ಹೋಗಿ ಕೇಳ್ಕೊಂಬಂದಿ. ಓಕೆ, ಥ್ಯಾಂಕ್ ಯು.